ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಕಾಡಿಬೇಡಿ ಮುಂದುವರಿಸಿದ ಸಂಬಂಧಗಳು, ಸಾಲ ಮಾಡಿ ಅನುಭವಿಸಿದ ಸಂತೋಷ ಇವು ಎಂದಿಗೂ ಶಾಶ್ವತ ಅಲ್ಲ. ಖಂಡಿತ ಅಲ್ವಾ ಸ್ನೇಹಿತರೆ? ಮೊದಲನೇದಾಗಿ ಸಂಬಂಧ ಅಂತ ಹೇಳಿ ಬಂದಾಗ, ನೀವು ಯಾರನ್ನೋ ದಮ್ಮಯ್ಯ ದತ್ತಯ್ಯ ಅಂತ ಹೇಳಿ ಅವ್ರ ಸಂಬಂಧ ಬೇಕೇ ಬೇಕು ಅಂತ ಹೋದಾಗ ಅದು ಕ್ಷಣಿಕಕ್ಕೆ ಮಾತ್ರ ನಮಗೆ ಸುಖನ ಕೊಡುತ್ತೆ. ಆದರೆ ಮುಂದೆ ಜೀವನದಲ್ಲಿ ಅದರಿಂದ ನಾವು ತುಂಬಾ ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಇವಾಗ ಸಾಲ ಕೂಡ ಅಷ್ಟೇ. ಸೊ ಇವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರೆ. ಹಾಸಿಗೆನ ಬಿಟ್ಟು ನೀವು ಅಧಿಕವಾಗಿ ಕಾಲು ಚಾಚದ ಹೋದಾಗ ಏನಾಗುತ್ತೆ ಹೇಳಿ? ನಿಮಗೆ ಚಳಿ ಆಗುತ್ತೆ ಅಥವಾ ನಿಮಗೆ ಒಂದು ಕಂಫರ್ಟ್ ಝೋನ್ ಅನ್ನೋದು ಸಿಗೋದಿಲ್ಲ. ಸೇಮ್ ಹಾಗೇನೆ ದುಡ್ಡಿನ ವಿಚಾರದಲ್ಲೂ ಕೂಡ ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲಿ ನಾವು ಸುಖ ಪಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಏನೋ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ, ನನಗೂ ಅದೇ ರೀತಿ ಜೀವನ ಬೇಕು ಅಂತ ಹೇಳಿ ಅದರ ಹಿಂದೆ ಬಿದ್ದಾಗ ನಾವು ಇರುವಂತಹ ಖುಷಿ ನೆಮ್ಮದಿನೂ ಕೂಡ ಕಳ್ಕೊಳ್ತೀವಿ. ಹಾಗೆ ನಮ್ಮ ಸಂಸಾರದ ಒಂದು ಖುಷಿ ನೆಮ್ಮದಿ ಕೂಡ ನಮ್ಮ ಕೈಯಿಂದ ನಾವೇ ಹಾಳು ಮಾಡ್ತೀವಿ. ಎಸ್ಪೆಷಲಿ ಸುಮಾರು ಜನ ನಾವು ಇದೇ ರೀತಿ ಮಾಡ್ತೀವಿ. ಯಾಕಂದರೆ ಜೊತೆಲಿರೋರನ್ನ ಕಂಪೇರ್ ಮಾಡ್ಕೊಳ್ತೀವಿ. ಅವ್ರ ಪರಿಸ್ಥಿತಿ ಹೇಗಿದೆ, ಅವರ ಫಿನಾನ್ಷಿಯಲಿ ಅವರೆಷ್ಟು ಇಂಡಿಪೆಂಡೆಂಟ್ ಇದ್ದಾರೆ ಅನ್ನೋದನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ಏನು, ಅವ್ರು ತೊಗೊಂಡ್ರಲ್ವ ನಾವು ತೊಗೋಬೇಕು, ಅವ್ರು ಆಗಿದ್ದಾರಲ್ವ ನಾವು ಹಾಗೆ ಇರಬೇಕು. ಇದೇ ರೀತಿ ನಾವು ಕಂಪೇರ್ ಮಾಡ್ತಾ ಮಾಡ್ತಾ ನಮ್ಮ ಒಂದು ಸುತ್ತಮುತ್ತ ಇರುವ ಖುಷಿನ ದೂರ ಮಾಡ್ಕೊಳ್ತೀನಿ. ಇನ್ನು ಅಧಿಕವಾಗಿ ನೋವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಸುಮಾರು ಸಲ ನಾವು ಈ ವಿಚಾರಗಳನ್ನು ಮಾಡಿರ್ತೀವಿ. ಎಷ್ಟೋ ಸಲ ಇಲ್ಲ ನಾನು ಮಾಡಿದ ತಪ್ಪು, ಇದನ್ನು ಚೇಂಜ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀವಿ, ಆದರೂ ಕೂಡ ಆಗಿರೋದಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ ಸ್ನೇಹಿತರೆ, ಇಲ್ಲಿ ಯಾವುದೇ ಸಂಬಂಧನೇ ಆಗ್ಬೋದು, ಏನೇ ಆಗ್ಬೋದು, ಕಾಡಿಬೇಡಿ ನಾವು ಹಿಂದೆ ಹೋದಾಗ ನಿಮಗಿರುವಂತಹ ಮರ್ಯಾದೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ನೀವಾಗೆ ನೀವು ಪೆಟ್ಟು ತಿಂದಂಗೆ ಕೂಡ ಆಗುತ್ತೆ ಸ್ನೇಹಿತರೆ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದಾಗ, ಸುಮಾರು ಸಲ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ನಮಗೆ ಆಸೆ ಅನ್ನೋದು ತುಂಬ ಜಾಸ್ತಿ ಅಲ್ವಾ? ಸೊ ಆಸೆ ಹಿಂದೆ ಬೀಳ್ತಾ ಬೀಳ್ತಾ ಸುಮಾರು ಸಲ ಈ ಒಂದು ವಿಚಾರನ ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ. ಸಾರಿ ಸ್ನೇಹಿತರೆ, ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇದೆ. ಸೊ ನಾನು ಆವಾಗಲೇ ಹೇಳಿದಾಗೆ, ಯಾವುದೋ ಒಂದು ವಿಚಾರನ ಸೊ ನಮಗೆ ಅದು ಕ್ಷಣಿಕಕ್ಕೆ ಮಾತ್ರ ಖುಷಿ ಕೊಡುತ್ತೆ ಅಂತ ನಮಗೂ ಗೊತ್ತಿರುತ್ತೆ ಸಮ್ ಟೈಮ್. ಆದರೂ ಕೂಡ ಅವಶ್ಯಕತೆ ಇಲ್ಲ ಅಂದರೂ ಆ ಒಂದು ವಸ್ತುವಿನ ಅಥವಾ ಆ ಒಂದು ಆಡಂಬರದ ಜೀವನದ ಹಿಂದೆ ಬಿದ್ದು ಇರುವಂತಹ ಖುಷಿ ನೆಮ್ಮದಿ ಎಲ್ಲದನ್ನು ಕೂಡ ಕಳ್ಕೊಳ್ತೀವಿ. ಇನ್ನು ನಾವು ಆ ರೀತಿ ಆಸೆ ಪಟ್ಟಾಗ ಅದು ನಮ್ಮ ಪೂರ್ತಿ ಒಂದು ಸಂಸಾರದ ಮೇಲೇ ಎಫೆಕ್ಟ್ ಆಗುತ್ತೆ ಅಲ್ವಾ? ಅದು ಎಸ್ಪೆಷಲಿ ಫಿನಾನ್ಷಿಯಲ್ ವಿಷಯ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಎಫೆಕ್ಟ್ ಹೊಡೆಯುತ್ತೆ. ಆವಾಗ ನಾವು ಖುಷಿಯಾಗಿರೋಕ್ಕೋಸ್ಕರ ನಮ್ಮ ಸಂಸಾರನ ನಾವೇ ನೋವಿನ ಒಂದು ದಾರಿಗೆ ತಳ್ದಂಗೆ ಆಗುತ್ತೆ. ನೀವೇನು ಹೇಳ್ತೀರಾ? ಸೊ ಇದು ಸರಿ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.